ರಾಜ್ಯದ ಸಾಕಷ್ಟು ಕಡೆಗಳಲ್ಲಿ ಒಂದ್ ಕಡೆಯಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಸಭೆಯನ್ನ ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಭೆಗೂ ಮುನ್ನ ಸಿಎಂ ಕೊಠಡಿಯಲ್ಲಿ ಪ್ರತ್ಯೇಕ ಚರ್ಚೆಯನ್ನ ಮಾಡಲಾಗಿದೆ. ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ನಡೀತಾ ಇರುವಂತಹ ಚರ್ಚೆ. ಹಾಗಾದ್ರೆ ಯಾರಿರಬಹುದು ಮೀಟಿಂಗ್ನಲ್ಲಿ? ಸಚಿವರಾದಂಥ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಆರ್ಬಿ ತಿಮ್ಮಾಪುರ, ಶಾಸಕ ನರೇಂದ್ರ ಸ್ವಾಮಿ, ಆಸಿಫ್ ಸೇಠ್ ಭಾಗಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಸಚಿವರ ಜೊತೆಯಲ್ಲಿ ಕೆಲವೊಂದಿಷ್ಟು ನಾಯಕರ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಮೀಟಿಂಗ್ ಇದೆ. ಸಭೆಗೂ ಮುನ್ನ ಅವರ ಜೊತೆಯಲ್ಲಿ ಸಭೆ ಮಾಡೋಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳು ಈಗ ಸಚಿವರ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಕೆಲಸ ಇಲ್ಲ ಆಗ್ತಾ ಇದೆ. ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಎಂಬಿ ಪಾಟೀಲ್ ಅವರಿದ್ದಾರೆ, ಆರ್ಬಿ ತಿಮ್ಮಾಪುರ, ಶಾಸಕ ನರೇಂದ್ರ ಸ್ವಾಮಿ, ಆಸಿಫ್ ಸೇಠ್ ಭಾಗಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ. ಆ ಭಾಗದ ಸಚಿವರು ಅಂತ ಹೇಳಿದ್ರೆ ಬಾಗಲಕೋಟೆ, ಚಿಕ್ಕೋಡಿ, ಬೆಳಗಾವಿ ಹೀಗೆ ಸಾಕಷ್ಟು ಕಡೆಗಳಲ್ಲಿ ಪ್ರತಿಭಟನೆ ಆಗ್ತಾ ಇರುವಂಥದ್ದು. ಹೀಗಾಗಿ ಆ ಭಾಗದ ಸಚಿವರ ಜೊತೆಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕರೆದಂತ ಸಭೆಗೆ ರೈತರು ಗೈರಾಗ್ತಾರ? ಹಾಗಾದ್ರೆ ಸದ್ಯಕ್ಕಿರುವಂತ ಪ್ರಶ್ನೆ, ರೈತರ ದಿಕ್ಕನ್ನ ತಪ್ಪಿಸಿದ್ದಾರೆ ರಾಜಕೀಯ ನಾಯಕರು ಎನ್ನುವಂಥದ್ದಾಗಿ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರು ಕಡೆಗೆ ರೈತ ನಾಯಕರು ಹೊರಟಿದ್ರು, ಆದ್ರೆ ಅವರು ಬೆಂಗಳೂರು ತಲುಪ್ತಾರ? ಬೆಂಗಳೂರಿನತ್ತ ಹೊರಟಿದ್ದಂತ ರೈತರ ಹಾದಿ ತಪ್ಪಿಸಲಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನತ್ತ ಹೊರಟಿದ್ದ ರೈತರ ಹಾದಿ ಮಧ್ಯೆ ವಾಪಸ್ ಆಗಿದ್ದ ರೈತರಿಗೆ ಕರೆ ಮಾಡಿದ್ರು ಬಿಜೆಪಿ ನಾಯಕರು. ಸಿಎಂ ಸಭೆಗೆ ತೆರಳದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ರೈತರು ಸಭೆಗೆ ಬಾರದಿದ್ದ ಹಿನ್ನೆಲೆಯಲ್ಲಿ ಸಿಎಂ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ರೈತರ ಮನವೊಲಿಸೋಕೆ ಇರುವಂತಹ ದಾರಿಗಳ ಕುರಿತು ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ರೈತ ನಾಯಕರು ಸಭೆಯನ್ನ ಮಾಡಬೇಕಿತ್ತು, ಆದರೆ ಇಲ್ಲಿ ರೈತರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆಯಲ್ಲಿ ಭಾಗಿ ಆಗ್ತಾ ಇಲ್ಲ ಎನ್ನುವುದಾಗೂ ಕೂಡ ಮಾಹಿತಿ ಸಿಗ್ತಾ ಇದೆ. ಬಿಜೆಪಿ ನಾಯಕರು ರೈತ ಮುಖಂಡರನ್ನ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ಸಿಎಂ ಜೊತೆಗಿನ ಸಭೆಗೆ ಹೋಗಬೇಡಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದ್ಯಕ್ಕೆ ಸಚಿವರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲೂ ಕೂಡ ಸಭೆಯನ್ನ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕಬ್ಬಿಗೆ ಬೆಲೆ ಕೊಡೋದು ಅವರೇ. ಇನ್ನೊಂದು ಕಡೆಯಲ್ಲಿ ಸರ್ಕಾರ ಬೆಲೆಯನ್ನು ನಿಗದಿ ಮಾಡಬೇಕು, ಸರ್ಕಾರದ ವತಿಯಿಂದ ಆ ಕೆಲಸ ಆಗಬೇಕು ಎನ್ನುವಂಥದ್ದು ಅನ್ನದಾತರ ಆಗ್ರಹ. ಇತ್ತ ರೈತರ ಬೇಡಿಕೆಗಳು ಏನೇನಿದೆ ಅದನ್ನು ಕೂಡ ಸರ್ಕಾರ ಕೇಳಿಸ್ಕೊಳ್ಬೇಕಿದೆ. ಹೀಗಾಗಿ ಆಕ್ರೋಶ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇದೆ. ಭಾಳ ಮೊದಲೇನೆ ಮುಖ್ಯಮಂತ್ರಿಗಳು ಈ ನಿರ್ಣಯ ಮಾಡಿದ್ರೆ ಒಂದು ಒಳ್ಳೇದಾಗ್ತಿತ್ತು ಅಂತ ಅನಿಸ್ತದೆ. ಆದರೂ ತಡವಾಗಿ ಆದರೂ ಮುಖ್ಯಮಂತ್ರಿಗಳು ಈ ಸಭೆ ಕರೆದಿದ್ದಾರೆ. ಈ ಸಭೆಯೊಳಗೆ ಒಂದು ಒಳ್ಳೆಯ ಫಲಪ್ರದ ಚರ್ಚೆಯಾಗಿ ರೈತರ ಬೇಡಿಕೆಗೆ ಒಂದು ಮನ್ನಣೆಯನ್ನು ಕೊಡಬೇಕಂತೇಳಿ ನಾನು ಕೂಡ ಆಗ್ರಹವನ್ನು ಮಾಡ್ತೀನಿ. ಯಥಾ ಪ್ರಕಾರ ಮುಖ್ಯಮಂತ್ರಿಗಳು ಯಾವುದೇ ಇಂಥ ಸಮಸ್ಯೆ ಬಂದಾಗ ನಾವು ಗಮನಿಸ್ತಾ ಇದ್ದೀವಿ, ಕೇಂದ್ರ ಕಡೆ ಬೆಟ್ ಮಾಡುವಂಥದ್ದು ಅವ್ರು ಮೊದಲಿಂದ ಬೆಳೆಸ್ಕೊಂಡು ಬಂದರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ರೈತರ ಸಮಸ್ಯೆ ಬಂದಾಗ ನಾವು ರಾಜಕಾರಣ ಮಾಡದೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿದೆ ಅದನ್ನು ಸರಿಯಾಗಿ ನಾವು ನಿಭಾವಣೆ ಮಾಡಿದರೆ ಆಮೇಲೆ ಕೇಂದ್ರ ಸರ್ಕಾರ ಏನು ಮಾಡಬೇಕು ಅದಕ್ಕೂ ಕೂಡ ತಾವು ಒತ್ತಾಯ ಮಾಡಿರಿ, ನಾವು ನಿಮ್ಮ ಜೊತೆಗಿರ್ತೀವಿ. ಆದರೆ ಕೇವಲ ನೀವು ಕೇಂದ್ರ ಸರ್ಕಾರದ ಕಡೆ ಬೆಟ್ ಮಾಡಿ ಈ ಸಮಸ್ಯೆಯಿಂದ ದೂರ ಹೋಗುವಂಥ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವ್ರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ಇಲ್ಲ, ರೈತರನ್ನ ನೋಡ್ರಿ, ಒಂದು ರೈತರು ಸ್ವತಂತ್ರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. 6 ದಿನಗಳಿಂದ ಕೂಡ ಹೋರಾಟ ಮಾಡಿದರೂ ಯಾವ ಒಬ್ಬ ಮಂತ್ರಿ ಕೂಡ ಭೇಟಿ ಕೊಡಲಿಲ್ಲ. ಕೇವಲ ಜಿಲ್ಲಾಧಿಕಾರಿ ಕಾಟಾಚಾರಕ್ಕಾಗಿ ಅಲ್ಲಿ ಭೇಟಿ ಕೊಟ್ಟು ಬಂದರು. ಆವಾಗ ಅನಿವಾರ್ಯವಾಗಿ ನಾವು ಒಂದು ರಾಷ್ಟ್ರೀಯ ಪಕ್ಷವಾಗಿ ಈ ಚಳವಳಿಯಲ್ಲಿ ಧುಮುಕಬೇಕಾಯಿತು. ನಾವು ಕೂಡ ಬೆಂಬಲ ಕೊಟ್ಟಿವಿ. ನಾವು ಬೆಂಬಲ ಕೊಟ್ಟ ಮೇಲೆ ಬಹುಶಃ ಸರ್ಕಾರದ ಗಮನ ಸೆಳೆದದ. ಹೀಗಾಗಿ ಆ ಸಮಸ್ಯೆಗೆ ಒಂದು ತಾತ್ವಿಕ ಅಂತ್ಯ ಕಾಣುವಂಥ ಒಂದು ಸಂದರ್ಭ ಬಂದದಂತ ನಾನು ಭಾವಿಸ್ತೀನಿ.
ಇಲ್ಲ, ಒಂದು ನಾನೇನು ಕೇಳ್ತಾ ಇದ್ದೀನಿ, FRP ನಿರ್ಣಯ ಆಗಿರುವಂಥದ್ದು ಇಡೀ ದೇಶಕ್ಕೆ. FRP ಒಂದು ವೇಳೆ ಕಡಿಮೆ ಇದ್ದರೆ ನೀವು ಈ ಹಿಂದೆಯೇ ಪತ್ರ ಬರಬೇಕಾಗಿತ್ತು. ಈಗ ರೈತರು ಬೀದಿಗೆ ಬಂದ ಮೇಲೆ ಯಾಕೆ ಪತ್ರ ಬರೆದಿರೋ ಅನ್ನುವಂಥದ್ದು ನನ್ನ ಪ್ರಶ್ನೆ ಒಂದು. ಎರಡನೇದು, ಇದೇ FRP ಆಧಾರ ಮೇಲೆ ಉತ್ತರ ಪ್ರದೇಶ, ಪಂಜಾಬ, ಆಮೇಲೆ ಯಾವುದು ಗುಜರಾತ್, ಮಹಾರಾಷ್ಟ್ರ ಜಾಸ್ತಿ ಕೊಡಬೇಕಾದ್ರೆ ಕರ್ನಾಟಕದಾಗ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ತದೆ. ಇವತ್ತು ಸಭೆ ಇದೆ, ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸನ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟಾಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಒಂದ್ ಕಡೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರೈತರಿಂದ ಪ್ರತಿಭಟನೆ ನಡೀತಾ ಇದೆ, ಇತ್ತ ರೈತರು ಮುಖ್ಯಮಂತ್ರಿಗಳ ಸಭೆಗೆ ಹಾಜರಾಗಲ್ಲ ಎನ್ನುವಂತ ಮಾಹಿತಿ. ಇದಕ್ಕಿಂತ ಮುಂಚಿತವಾಗಿ ಸಚಿವರುಗಳ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ನಡೆಸಿದಂತ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗಿರಬಹುದು? ಇನ್ನೂ ಸಹ ಮುಖ್ಯಮಂತ್ರಿಗಳ ಕಚೇರಿನಲ್ಲಿ ಏನು ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂಥ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಆ ಒಂದು ಸಭೆಗೆ ಬಹುತೇಕ ಎಲ್ಲ ಸಚಿವರುಗಳು, ವಿಶೇಷವಾಗಿ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, MB ಪಾಟೀಲ್, RB ತಿಮ್ಮಾಪುರ ಮತ್ತು ಶಿವಾನಂದ ಪಾಟೀಲ್ ಅವರು ಈಗ ಸಭೆಗೆ ಸೇರಿಕೊಂಡಿದ್ದಾರೆ. ಆ ಸಭೆಯಲ್ಲಿ ಎಲ್ಲರೂ ಸಹ ಚರ್ಚೆ ನಡೆಸ್ತಾ ಇರುವಂಥದ್ದು. ಈಗ ರೈತರು ಈ ಸಭೆಗೆ ಮಧ್ಯಾಹ್ನ ಇನ್ನು ಬೆಳಗ್ಗೆ ರೈತ ಸಕ್ಕರೆ ಕಂಪನಿ ಮಾಲೀಕರ ಜೊತೆ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದಿದ್ದು. ಇದಾದ ನಂತರ ರೈತ ಸಂಘಟನೆಗಳ ಜೊತೆ ಮುಖ್ಯಮಂತ್ರಿಗಳ ಸಭೆನೇ ಇತ್ತು. ಆದರೆ ಮುಖ್ಯಮಂತ್ರಿಗಳ ಕರೆದಿದ್ದ ಸಭೆಗೆ ಬಹುತೇಕ ಎಲ್ಲ ರೈತ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿ ಅವರು ಸಭೆಗೆ ಗೈರು ಹಾಜರಾಗಿದ್ದಾರೆ. ಹೀಗಾಗಿ ಅವರು ಹೇಳ್ತಾ ಇರುವಂಥದ್ದು, ನಾವು ಈ ಹಿಂದೆನೇ ಪ್ರತಿಭಟನೆಗೆ ಮುಂಚೆನೇ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ, ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ, ನಾವು ಹೋರಾಟಕ್ಕೂ ಮುಂಚೆ ನಿಮ್ಮ ಗಮನಕ್ಕೆ ತರ್ತೇವೆ, ಅಷ್ಟು ಒಳಗಾಗಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತ ನಾವು ಮನವಿಯನ್ನು ಕೊಟ್ವಿ. ಅದರ ಮನವಿಯನ್ನು ಹೋರಾಟಕ್ಕೂ ಮುಂಚೆ ನೀವು ಮನವಿಯನ್ನು ಕೊಟ್ಟಿದ್ದೆ ಅದರಲ್ಲಿ ಅಥವಾ ಮಾತುಕತೆಗೆ ಆಹ್ವಾನ ಕೊಟ್ಟಿದ್ದರೆ ನಾವು ನಿಮ್ಮ ಚರ್ಚೆಗೆ ಬರ್ತಾ ಇದ್ವಿ. ಈಗ ಹೋರಾಟ ಆರಂಭವಾಗಿದೆ, ನಿಮ್ಮ ತೀರ್ಮಾನ ಏನಿದ್ರೂ ಸಹ ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ಅಧಿಕೃತವಾಗಿ ಪ್ರಕಟ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲವು ಮಾಹಿತಿಗಳ ಪ್ರಕಾರ ಕೆಲ ರೈತ ಮುಖಂಡಗಳು ಬೆಂಗಳೂರಿನಂಥ ಈ ಒಂದು ಸಭೆಗೋಸ್ಕರ ಬರ್ತಾಯಿದ್ರು. ಅವ್ರನ್ನ ಕೆಲ BJP ನಾಯಕರು ದೂರವಾಣಿ ಕರೆ ಮಾಡಿ ಸಭೆಗೆ ಹಾಜರಾಗಬೇಡಿ, ಇಲ್ಲಿ BJP ಸಂಸದರುಗಳು ಸಭೆಗೆ ಹಾಜರಾಗ್ತಾರೆ, ಹಾಗಾಗಿ ಅವರು ಸಂದೇಶ ಏನು ಚರ್ಚೆ ಆಗುತ್ತೆ ಅದನ್ನು ಮಾಹಿತಿ ತೆಗೆದುಕೊಂಡು ಅವರು ನಿಮಗೆ ಮಾಹಿತಿನ ರವಾನೆ ಮಾಡ್ತಾರೆ. ಅದಾದ ನಂತರ ಸರ್ಕಾರ ಒಂದು ವೇಳೆ ನಿಮ್ಮ ಮಾತಿಗೆ ಮಣಿದು ಪ್ರತಿಭಟನೆಗೇನು ಮಣಿದು ಅವರು ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ತೀರ್ಮಾನ ಕೈಗೊಂಡಿದ್ದೆ, ಅದರಲ್ಲಿ ನೀವು ಮತ್ತೆ ಮಾತುಕತೆಗೆ ಅವಕಾಶವನ್ನು ಕಲ್ಪಿಸ್ಬೋದು, ಇಲ್ಲದಿದ್ದಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಬೇಡ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಇನ್ನು ಮೂರನೇದಾಗಿ ಮುಖ್ಯಮಂತ್ರಿಗಳ ಕಚೇರಿ ನಡೆಸಿರುವಂಥ ಈ ಸಭೆಯಲ್ಲಿ ಎರಡು ಪ್ರಮುಖ ವಿಷಯಗಳು, ರೈತರನ್ನ ಹೇಗೆ ಮನವೊಲಿಸಬೇಕು ಅಂತ ಅನ್ನೋದು ಮತ್ತು ಇದು BJPಯ ಪ್ರೇರಿತ ಹೋರಾಟ ಅನ್ನೋದು. ಮೂರನೇದಾಗಿ ರೈತರ ಇನ್ ಬಿಟ್ವೀನ್, ಈಗ 3,500 ರೂಪಾಯಿಯನ್ನು ರೈತರು ಕೇಳ್ತಾ ಇದ್ದಾರೆ, ರಾಜ್ಯ ಸರ್ಕಾರ 3,200 ರೂಪಾಯಿನಲ್ಲಿದೆ. ಈಗ ಸಕ್ಕರೆ ಕಂಪನಿ ಮಾಲೀಕರುಗಳು ಸಕ್ಕರೆಯ ಇಳುವರಿ ಆಧಾರವಾಗಿ ಇಟ್ಕೊಂಡು ನಾವು ದರವನ್ನು ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರ FRP ದರವನ್ನು ನಿಗದಿ ಮಾಡಿದೆ 10.25 ಅಂತ. ಆ ಒಂದು FRP ದರಕ್ಕೆ ಏನು 10.25 ಇಳುವರಿ ಆಧಾರವಾಗಿ ಇಟ್ಕೊಂಡು 3,550 ರೂಪಾಯಿ ಹಣವನ್ನು ಕೊಡಬೇಕು ಅಂತ ನಿಗದಿ ಮಾಡಲಾಗಿದೆ. ಹೀಗಾಗಿ ಆ ಒಂದು ಇಳುವರಿಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಕೊಡಬೇಕು ಅಂತ ಅಂದರೂ ಸಹ ಇಲ್ಲಿ ರೈತರು ಬಿಡ್ತಾ ಇಲ್ಲ. ಇಂತಿಷ್ಟೇ ದರವನ್ನು 3,500 ದರವನ್ನು ನಿಗದಿ ಮಾಡಬೇಕು, ಅದರಲ್ಲಿ ಕಟಾವು ಮತ್ತು ಸಾಗಾಣಿಕೆಯೂ ಸೇರಿದಂತೆ ಅಂತ ಒಂದು ಮಾತಿದೆ. ಹೀಗಾಗಿ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು, ನಾವು 2,900 ರೂಪಾಯಿ ಹಣವನ್ನು ಕೊಡ್ತಾ ಇದ್ದೇವೆ, ಕಟಾವು ಮತ್ತು ಸಾಗಾಣಿಕೆಗೆ ಪ್ರತಿ ಕ್ವಿಂಟಲ್ಗೆ 900 ರೂಪಾಯಿ ಹಣವನ್ನು ಕೊಡ್ತಾ ಇದ್ದೇವೆ, ಅಂದರೆ 3,500 ರೂಪಾಯಿ ಹಣ ಅಲ್ಲಿಗೆ ಒಂದು ಕ್ವಿಂಟಲ್ಗೆ ಸೇರ್ಕೋತಿದೆ. ಆದರೂ ಸಹ ರೈತರು ಹೋರಾಟ ಮಾಡ್ತಿರೋದು ಅವ್ರನ್ನ ಹಾದಿ ತಪ್ಪಿಸಲಾಗಿದೆ ಅಂತ ಆರೋಪವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ. ಒಟ್ಟಾರೆಯಾಗಿ ಈ ಸಭೆಯಲ್ಲಿ ಇಂದು ಏನು ಮಧ್ಯಾಹ್ನ ರೈತರ ಸಭೆ ಆಗಬೇಕಾಗಿತ್ತು, ಬೆಳಗ್ಗೆ ಶುಗರ್ ಕಂಪನಿ ಮಾಲೀಕರ ರಾಜ್ಯ ಸರ್ಕಾರ ಸಭೆ ನಡೆಸ್ತಾ ಇದೆ. ಸುಮಾರು 150ರಿಂದ 200 ರೂಪಾಯಿಗಳನ್ನು ಆಜುಬಾಜು ವ್ಯತ್ಯಾಸವನ್ನು ಸಕ್ಕರೆ ಕಂಪನಿಯವರು ತುಂಬಿಕೊಡಬೇಕು ಅಂತ ಅನ್ನೋದು ರಾಜ್ಯ ಸರ್ಕಾರದ ಇಚ್ಛೆ ಆಗಿದೆ. ಅದನ್ನು ಸಕ್ಕರೆ ಕಂಪನಿ ಮಾಲೀಕರ ಜೊತೆ
ಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಮನವಿಯನ್ನು ಮಾಡ್ಕೊಳ್ತಾರೆ. ಸಕ್ಕರೆ ಕಂಪನಿ ಮಾಲೀಕರು ತಮಗಾಗುವಂಥ ಲಾಭ ಮತ್ತು ನಷ್ಟವನ್ನು ವಿಷಯನ ಸರ್ಕಾರದ ಮುಂದೆ ಮಂಡಿಸಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಏನು ರೈತರಿಗೆ ಸಹಾಯ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಈಗ ಕಾಕಂಬಿ ಇರ್ಬೋದು ಅಥವಾ ಎಥನಾಲ್ ಉತ್ಪಾದನೆ ಇರ್ಬೋದು ಅಥವಾ ಕೋಜನರೇಷನ್ ಬರುವಂಥ ಲಾಭಾಂಶ ಇದೆ, ಆ ಲಾಭಾಂಶವನ್ನು ರೈತರಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಡಿಮ್ಯಾಂಡನ್ನು ರೈತರು ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರ ಡಿಮ್ಯಾಂಡು ನ್ಯಾಯಯುತವಾಗಿದೆ. ಆದರೆ ಸಕ್ಕರೆ ಕಂಪನಿ ಮಾಲೀಕರು ನಾವು ಸಕ್ಕರೆಯನ್ನು ಕಬ್ಬನ್ನು ನುರಿಸಬೇಕಾದ್ರೆ ನಮಗಾಗುವ ನಷ್ಟವನ್ನು ಯಾರು ಭರಿಸ್ತಾರೆ? ಸರ್ಕಾರ ಒಂದು ವೇಳೆ ಕೋಜನರೇಷನ್ ಮಾಡುವಂಥ ವಿದ್ಯುತ್ತಿನ ಉತ್ಪಾದನೆ ಮಾಡ್ತೀವಿ, ಆ ಕೋಜನರೇಷನ್ ದರವನ್ನು ಹೆಚ್ಚಳ ಮಾಡಿ ಅಂತ ಡಿಮ್ಯಾಂಡನ್ನು ಮಾಡ್ತಿದ್ದಾರೆ. ಮತ್ತು ಎಥನಾಲಿನ ಉತ್ಪಾದನೆ ಮಾಡ್ತಿದ್ದೀವಿ, ಆ ಎಥನಾಲ್ ಇರ್ಬೋದು, ಕಾಕಂಬಿ ಇರ್ಬೋದು, ಅದಕ್ಕೆ ನಮಗೆ ಮಾರುಕಟ್ಟೆಯನ್ನು ಕಲ್ಪಿಸಿ ಡಿಮ್ಯಾಂಡ್ ಮಾಡ್ತಾರೆ. ಅದು ರಾಜ್ಯ ಸರ್ಕಾರದ ಬಳಿ ಇಲ್ಲ. ಹೀಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇರುವಂಥ ಈ ಒಂದು ಗೊಂದಲವನ್ನು ಯಾರು ಬಗೆಹರಿಸ್ತಾರೆ ಅಂತ ಅನ್ನೋದು ಈಗ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಈಗ ರಾಜ್ಯ ಸರ್ಕಾರದ ಮುಂದೆ ಇರುವಂಥದ್ದು ಈಗ ಸಕ್ಕರೆ ಕಂಪನಿಯ ಮಾಲೀಕರನ್ನು ಮನವೊಲಿಸಿ, ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದ ಸಂದರ್ಭದಲ್ಲಿ 150 ರೂಪಾಯಿಗಳನ್ನು ಕೊಡಲಿಕ್ಕೆ ಈ ಸಕ್ಕರೆ ಕಂಪನಿಗಳಿಂದ ರೈತರಿಗೆ ಕೊಡಿಸೋಕ್ಕೆ ಒಂದು ತೀರ್ಮಾನ ಆಗಿತ್ತು. ಅದರಂತೆ ಒಂದು ವೇಳೆ ತೀರ್ಮಾನ ಆಗಿದ್ದೆ ಅದರಲ್ಲಿ ಸುಮಾರು 3,350 ರೂಪಾಯಿ ತನಕನೂ ಸಹ ಆಜುಬಾಜು ಆಗ್ಬೋದು. 3,350 ಕೊಟ್ಟರೆ ರೈತರು ಸಮಾಧಾನದಿಂದ ನಿಟ್ಟೂಸಿ ಬಿಡುವುದು ಅಥವಾ ಈ ಒಂದು ಹೋರಾಟವನ್ನು ಕೈ ಬಿಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಈಗ ಮುಖ್ಯಮಂತ್ರಿಗಳ ನೇತೃತ್ವ ನಡೆಯುವಂಥ ಸಭೆಯ ಮೇಲೆ ಎಲ್ಲರ ಗಮನ ಕೇಂದ್ರೀಕೃತವಾಗಿದೆ. ಈ ಒಂದು ಸಭೆಯಲ್ಲಿ ಆಗುವಂಥ ತೀರ್ಮಾನವನ್ನು ಆಧಾರವಾಗಿ ಇಟ್ಕೊಂಡು ರೈತರ ಹೋರಾಟವನ್ನು ಮುಂದುವರಿಸಬೇಕಾ ಬೇಡವಾ ಅಂತ ಒಂದು ಇತ್ಯರ್ಥ ಆಗುವಂಥ ಸಾಧ್ಯತೆ ಇದೆ. ಸಂಪತ್. ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ತಮ್ಮ ಡೀಟೇಲ್ಸ್ಗಾಗಿ.